ಇವತ್ತಿನ ಈ ವಿಡಿಯೋದಲ್ಲಿ ಯೋನೋ ಎಸ್ ಬಿ ಐ ಫಾರ್ವರ್ಡ್ ಪಾಸ್ವರ್ಡ್ ಅಂದರೆ ನಮಗೆ MPN ಗೊತ್ತಿಲ್ಲ ಅಂದರೆ ನಾವು ಯಾವ ರೀತಿಯಾಗಿ ಒಂದು ಲಾಗಿನ್ ಮಾಡಬೇಕು. ಅದಕ್ಕಾಗಿ ಏನು ಮಾಡಬೇಕಾಗುತ್ತೆ, ನಾವು ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಮಾಡಬೇಕಾಗುತ್ತೆ. ಆದರೆ ನಮಗೆ ಯೂಸರ್ ಐ ಡಿನೂ ಗೊತ್ತಿಲ್ಲ, ಪಾಸ್ವರ್ಡು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂದರೆ ಯಾವ ರೀತಿಯಾಗಿ ಮಾಡಬೇಕಂತ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಇಲ್ಲಿ ನೋಡ್ಬೋದು, ಯೋನೋ ಎಸ್ ಬಿ ಐ ಆ್ಯಪನ್ನು ಓಪನ್ ಮಾಡಿದ ನಂತರ ಇಲ್ಲಿ MPN ಅನ್ನು ಕೇಳುತ್ತೆ. ನಮಗೆ MPN ಗೊತ್ತಿಲ್ಲ. ಈಗ ಫಾರ್ಗಟ್ MPN ಮೇಲೆ ಕ್ಲಿಕ್ ಮಾಡೋಣ. ಫಾರ್ಗಟ್ MPN ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡು ರೀತಿಯಾದ ಆಪ್ಷನ್ ಬರುತ್ತೆ. ಒಂದು ಡೆಬಿಟ್ ಕಾರ್ಡು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗು. ಡೆಬಿಟ್ ಕಾರ್ಡ್ ಮುಖಾಂತರ ಮಾಡಿದರೆ ಡೈರೆಕ್ಟ್ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ತೊಗೊಂಡು MPN ಅನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಆದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಈಗ ಯೂಸರ್ ನೇಮು ಪಾಸ್ವರ್ಡ್ ಗೊತ್ತೂ ಇಲ್ಲ. ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಗೊತ್ತು ಮಾಡಿದರೆ ನೀವು ಆರಾಮಾಗಿ ಯೋನೋ ಎಸ್ ಬಿ ಐಯನ್ನು ಕೂಡ ಯೂಸ್ ಮಾಡ್ಬೋದು ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಂಡಾಗುತ್ತೆ. ಎರಡೂ ಕೆಲಸ ಆಗುತ್ತೆ ಅಂತ ನಿಮಗೆ ಆ ರೀತಿಯಾದ ಒಂದು ಆಪ್ಷನ್ ತೋರಿಸ್ತಾ ಇದ್ದೀನಿ. ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾವು ಇಲ್ಲಿ ಇದನ್ನ ಸೆಟ್ ಮಾಡೋಣ. ಈಗೇನು ಮಾಡಬೇಕಂದ್ರೆ, ನಾವು ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಈಗ ನಾವು ಫಾರ್ಗಾಟ್ ಯೂಸರ್ ನೇಮ್ ಮತ್ತು ಲಾಗಿನ್ ಪಾಸ್ವರ್ಡನ್ನು ಮಾಡಬೇಕು. ಇನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ಒಂದು ಡೆಬಿಟ್ ಕಾರ್ಡನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಡೆಬಿಟ್ ಕಾರ್ಡ್ ಬೇಕೇ ಬೇಕು, ಇಲ್ಲಾಂದರೆ ಬ್ರ್ಯಾಂಚ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಆ ಬ್ರ್ಯಾಂಚ್ಗೆ ವಿಸಿಟ್ ಮಾಡಿ ಹೇಗೆ ಮಾಡೋದು ಅಂತ ನಿಮಗೆ ಇಲ್ಲೇ ಒಂದು ಐಡಿಯಾನ ಕೊಡ್ತೇನೆ, ಅದನ್ನು ನೀವು ಬ್ರ್ಯಾಂಚ್ಗೆ ಹೋಗಿ ಮಾಡಬೇಕು. ಈಗ ಆನ್ಲೈನ್ ಮುಖಾಂತರ ಹೇಗೆ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಅದಕ್ಕಾಗಿ ನಿಮ್ಮ ಕಡೆ ಏನಿರಬೇಕು, ಒಂದು ಡೆಬಿಟ್ ಕಾರ್ಡ್ ಇರಬೇಕು. ಡೆಬಿಟ್ ಕಾರ್ಡಿಗೆ ಒಂದು ಪಿನ್ನನ್ನು ಕೂಡ ನೀವು ಸೆಟ್ ಮಾಡಿ ಇಟ್ಟಿರಲೇಬೇಕು. ಡಿಸ್ಕ್ರಿಪ್ಷನಲ್ಲಿ ಈ ವೆಬ್ಸೈಟಿನ ಲಿಂಕನ್ನು ನಾನು ಕೊಟ್ಟಿರ್ತೇನೆ. ಇದು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ದು. ಇಲ್ಲಾಂದರೆ ನೀವು ಆನ್ಲೈನ್ ಎಸ್ ಬಿ ಐ ಅಂತ ಸರ್ಚ್ ಮಾಡಿಕೊಂಡು ಓಪನ್ ಕೂಡ ಮಾಡ್ಕೋಬೋದು. ಮಧ್ಯದಾಗಿ ನಾವು ಯೂಸರ್ ನೇಮ್ ತಗೊಳ್ಳೋಣ. ಯೂಸರ್ ನೇಮ್ ತಗೊಳ್ಳೋಕ್ಕೆ ಫಾರ್ಗಾಟ್ ಯೂಸರ್ ನೇಮ್ ಅಂತ ಇದೆಯಲ್ಲ, ಆರ್ ಲಾಗಿನ್ ಪಾಸ್ವರ್ಡ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಸರ್ವಿಸ್ ರಿಕ್ವೆಸ್ಟ್ ಅಪ್ರೂವ್ಡ್ ಬೈ ಬ್ರ್ಯಾಂಚ್. ಇಲ್ಲಿ ನೀವು ಬ್ರ್ಯಾಂಚ್ಗೆ ಮುಖಾಂತರ ಮಾಡಿದರೆ ನಿಮಗೊಂದು ರೆಫರೆನ್ಸ್ ನಂಬರ್ ಕೊಡ್ತಾರೆ. ಅದನ್ನು ಹೋಗಿ ನೀವು ಬ್ರ್ಯಾಂಚ್ಗೆ ಕೊಟ್ಟರೆ ಅವರು ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಅಂದರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಈಗ ನಾವು ಆನ್ಲೈನ್ ಮುಖಾಂತರ ಹೇಗೆ ಮಾಡೋದು, ಮೊದಲೇದಾಗಿ ನಾವು ಒಂದು ಯೂಸರ್ ನೇಮನ್ನು ತಗೊಳ್ಳೋಣ. ಮೊದಲೇದಾಗಿ ಇಲ್ಲಿ ಫಾರ್ಗಾಟ್ ಯೂಸರ್ ನೇಮ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಫಾರ್ಗಾಟ್ ಯೂಸರ್ ನೇಮ್ ಮಾಡೋದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೋ, ಇಲ್ಲಿ ನಿಮಗೆ ಒಂದು CIF ನಂಬರ್ನ ಎಂಟರ್ ಮಾಡಲಿಕ್ಕೆ ಹೇಳುತ್ತೆ. CIF ನಂಬರ್ ನಿಮಗೆ ಎಲ್ಲಿಗೆ ಸಿಗುತ್ತೆ, ನಿಮ್ಮ ಒಂದು ಪಾಸ್ಬುಕ್ ಇದ್ದರೆ ಪಾಸ್ಬುಕ್ನಲ್ಲಿ ಸಿಗುತ್ತೆ. ನಿಮ್ಮ ಹತ್ರ ಒಂದು ಮಂತ್ಲಿ ಸ್ಟೇಟ್ಮೆಂಟ್ ಬರುತ್ತಲ್ಲ ಇಮೇಲ್ ಮುಖಾಂತರ, ಅದು ಅಲ್ಲಿ ಇರುತ್ತೆ. ನೀವು ಬ್ರ್ಯಾಂಚ್ಗೆ ಹೋಗಿ ತಗೊಳ್ಬೋದು. ಇಲ್ಲ ಅಂದರೆ ನೀವೇನಾದರೂ ಕಸ್ಟಮರ್ ಕೇರ್ಗೂ ಕಾಲ್ ಮಾಡಿದರೆ ಅವರು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೇನೆ. ಈ ನಂಬರ್ಗೆ ಕಾಲ್ ಮಾಡಿ ಕಸ್ಟಮರ್ ಕೇರ್ಗೆ ಕನೆಕ್ಟ್ ಆದರೆ ನಂತರ ನೀವು CIF ನಂಬರು ನಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಮಾಡಲಿಕ್ಕೆ ಬೇಕು. ಅವರು ಕೆಲವೊಂದು ವೆರಿಫಿಕೇಷನನ್ನು ಮಾಡಿ ನಿಮಗೆ CIF ನಂಬರನ್ನು ಕೊಡ್ತಾರೆ. ಮೊದಲೇದಾಗಿ ಇಲ್ಲಿ CIF ನಂಬರ್ ಹಾಕಿ, ಅದಾದ ನಂತರ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ, ಇಂಡಿಯಾ ಅಂಥೇಳಿ. ಅದಾದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ ಮತ್ತು ಕ್ಯಾಪ್ಚಾ ಕೋಡನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಮಾಡ್ತಾರೆ. ಆ OTP ಹಾಕಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಭಾಳ ಹೊತ್ತಾಗಿ ಬರಲಿಲ್ಲ ಅಂದರೆ ರೀಸೆಂಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಈಗ ಮೊಬೈಲ್ ಅಥೆಂಟಿಕೇಷನ್ ಆದ ನಂತರ ಇಲ್ಲಿ ನೋಡೋದು ನಮ್ಮ ಯೂಸರ್ ನೇಮ್ ಏನಾಗುತ್ತೆ, ಇಲ್ಲಿ ನಿಮಗೆ ಡಿಸ್ಪ್ಲೇ ಕೂಡ ಮಾಡುತ್ತೆ. ಮತ್ತು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಕೂಡ ಒಂದು SMS ಕೂಡ ಬಂದಿರುತ್ತೆ. ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಪರ್ಸನಲ್ ಇನ್ಫಾರ್ಮೇಷನ್ನ ಹೈಡ್ ಮಾಡಿದ್ದೇನೆ. ಯೂಸರ್ ನೇಮು ಈ ರೀತಿಯಾಗಿ ನಿಮಗೆ ಸಿಗುತ್ತೆ. ಅದನ್ನು ಒಂದು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನಾನು ಏನೇನು ಹೇಳ್ತೀನಲ್ಲ ಎಲ್ಲ ಪಾಸ್ವರ್ಡ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಏಕೆಂದರೆ ಯೂಸರ್ ನೇಮ್ ಬೇರೆ ಇರುತ್ತೆ, ಲಾಗಿನ್ ಪಾಸ್ವರ್ಡ್ ಬೇರೆ ಇರುತ್ತೆ, ಲಾಗಿನ್ MPN ಬೇರೆ ಇರುತ್ತೆ ಯೋನೋ ಆ್ಯಪ್ಗೆ ಹೋದ ನಂತರ, ಮತ್ತು ಪ್ರೊಫೈಲ್ ಪಾಸ್ವರ್ಡ್ ಅಂತ ಕೂಡ ಇರುತ್ತೆ. ಆ ಪ್ರೊಫೈಲ್ ಪಾಸ್ವರ್ಡ್ ತುಂಬಾ ಉಪಯೋಗ ಆಗುತ್ತೆ. ಅದು ಹೇಗೆ ಸೆಟ್ ಮಾಡೋದು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಈಗ ಯೂಸರ್ ನೇಮ್ ಸಿಕ್ತು, ಇದು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಈಗ ಇಲ್ಲಿ ನೋಡ್ಬೋದು, ಈಗ ಯೂಸರ್ ನೇಮ್ ಸಿಕ್ತು. ಈಗ ನಮಗೆ ಲಾಗಿನ್ ಪಾಸ್ವರ್ಡ್ ಬೇಕು. ಲಾಗಿನ್ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಮತ್ತೆ ಅದೇ ಪೇಜ್ಗೆ ಬನ್ನಿ. ಅದಾದ ನಂತರ ಇಲ್ಲಿ ಲಾಗಿನ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಲಾಗಿನ್ ಪಾಸ್ವರ್ಡ್ ಅಂತ ಇದೇನಲ್ಲ, ಫಾರ್ಗಾಟ್ ಮೈ ಲಾಗಿನ್ ಪಾಸ್ವರ್ಡ್, ಇದ್ರ ಮೇಲೆ ಸೆಟ್ ಮಾಡಿ. ನೀವು ಬ್ರ್ಯಾಂಚ್ಗೆ ಹೋಗ್ಬೇಕಂದ್ರೆ ಬ್ರ್ಯಾಂಚ್ಗೆ ಕೂಡ ಸೆಲೆಕ್ಟ್ ಮಾಡ್ಬೋದು. ಈಗ ಫಾರ್ಗಾಟ್ ಮೈ ಲಾಗಿನ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೋ ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ನಿಮಗೆ ಆಲ್ರೆಡಿ ಒಂದು ಯೂಸರ್ ನೇಮ್ ಸಿಕ್ಕಿತ್ತು. ಆ ಯೂಸರ್ ನೇಮನ್ನು ಹಾಕಿ ಮತ್ತು ನಿಮ್ಮ ಒಂದು ಅಕೌಂಟ್ ನಂಬರನ್ನು ಹಾಕಿ, ನಿಮ್ಮ ಪಾಸ್ಬುಕ್ನಲ್ಲಿ ಇದ್ದೇ ಇರುತ್ತೆ, ಅದನ್ನು ಅಕೌಂಟ್ ನಂಬರನ್ನು ಹಾಕಿ. ಅದಾದ ನಂತರ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಿ, ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ, ಮತ್ತು ನಿಮ್ಮ ಅಕೌಂಟಲ್ಲಿ ಯಾವ ರೀತಿಯಾದ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನೇ ಹಾಕಬೇಕು. DDMM YYY ಫಾರ್ಮೆಟು ಟೋಟಲ್ 8 ಡಿಜಿಟ್ ಒಳಗೆ ಅದನ್ನ ಹಾಕಬೇಕು. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೋ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತೆ OTP ಸೆಂಡ್ ಮಾಡ್ತಾರೆ. ಅದನ್ನು ಹಾಕಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ನೋಡ್ಬೋದು, ನಿಮಗೆ 3 ರೀತಿಯಾದ ಒಂದು ಆಪ್ಷನ್ ಸಿಗುತ್ತೆ. ನಾನು ಇದನ್ನು ಮಾಡೋಕ್ಕಿಂತ ಮುಂಚೆ ಹೇಳಿದ್ದೆ ನಿಮಗೆ ಒಂದು ATM ಕಾರ್ಡ್ ಬೇಕು ಅಂದರೆ, ಇಲ್ಲಿ ಒಂದು ಟ್ರಬಲ್ ಲಾಗಿನನ್ನು ಮಾಡಲಿಕ್ಕೆ ನಾವೊಂದು ಅಥೆಂಟಿಕೇಷನನ್ನು ಮಾಡಬೇಕು. ಅಕೌಂಟ್ ರಿಲೇಟೆಡ್ ಯಾವುದೇ ರೀತಿಯಾದ ಒಂದು
ಫಾರ್ಮೇಟನ್ನು ತೊಗೊಂಡು ಅದನ್ನು ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಒಂದು ATM ಕಾರ್ಡ್ ಡೀಟೇಲ್ಸು ಯೂಸಿಂಗ್ ಪ್ರೊಫೈಲ್ ಪಾಸ್ವರ್ಡು. ನನಗೆ ಯೂಸರ್ ಪ್ರೊಫೈಲ್ ಪಾಸ್ವರ್ಡ್ ಗೊತ್ತಿದೆ, ನಿಮಗೂ ಕೂಡ ಗೊತ್ತಿದ್ದರೆ ಅದನ್ನ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನಿಮಗೆ ಏನೂ ಗೊತ್ತಿಲ್ಲ ಅಂತ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ರೀಸೆಟ್ ಮಾಡೋದು ಹೇಗಂತ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನಾವೇನು ಮಾಡಬೇಕಾಗುತ್ತೆ, ಒಂದು ಯೂಸಿಂಗ್ ATM ಕಾರ್ಡ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ನೀವು ಏನೇನು ಎಂಟ್ರ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ನಮ್ಮ ಒಂದು ಯಾವ್ಯಾವ ಕಾರ್ಡ್ ಇದ್ದಾವೆ ಅವೆಲ್ಲ ಶೋ ಆಗುತ್ತದೆ. ನಮ್ಮದು ಹಳೆ ಕಾರ್ಡ್ ಕೂಡ ನಿಮಗೆ ತೋರಿಸ್ತಾ ಇರುತ್ತೆ ಇಲ್ಲಿ, ಅದು ಕೂಡ ಎಕ್ಸ್ಪೈರ್ಡ್ ಆಗಿದೆ, ಅದನ್ನೇನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನ್ಯೂ ಕಾರ್ಡ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕನ್ಫರ್ಮ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಆ್ಯಕ್ಟಿವ್ ಅಂತ ತೋರಿಸ್ತಾ ಇರಬೇಕು, ಆವಾಗ ಮಾತ್ರ ಇದು ನಿಮಗೆ ಅಥೆಂಟಿಕೇಷನ್ ಮಾಡೋಕ್ಕೆ ಸಾಧ್ಯ ಆಗೋದು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ನೋಡ್ಬೋದು ಅಕೌಂಟ್ ಹೋಲ್ಡರ್ ಅಂದರೆ ಕಾರ್ಡ್ ಹೋಲ್ಡರ್ನ ಒಂದು ನೇಮನ್ನು ಹಾಕಿ ATM ಕಾರ್ಡ್ ಮೇಲೆ ಹೇಗಿದೆ, ಮತ್ತು ಅದರ ಒಂದು ಎಕ್ಸ್ಪೈರಿ ಡೇಟು ಅಂದರೆ ಒಂದು ಮಂತ್ ಮತ್ತು ಇಯರು ಎಲ್ಲ ಫಾರ್ಮೆಟಲ್ಲಿ ಹಾಕಿ. ಅದಾದ ನಂತರ ನಿಮ್ಮ ATM ಕಾರ್ಡಿನ ಪಿನ್ ಏನು ಅದನ್ನು ಹಾಕಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈಗ ಡೆಬಿಟ್ ಕಾರ್ಡ್ ವ್ಯಾಲಿಡೇಷನ್ ಈಗ ಸಕ್ಸಸ್ಫುಲ್ ಆಗಿ ತೋರಿಸಿದೆ. ಇಲ್ಲಿ ಸ್ಟೇಟಸ್ ಕೂಡ ನೋಡ್ಬೋದು, ಒಂದು ರೆಫರೆನ್ಸ್ ಕೂಡ ನೋಡ್ಬೋದು. ಈಗ ನಮಗೆ ಯೂಸರ್ ID ಪಾಸ್ವರ್ಡ್ ಎರಡು ಸಿಕ್ತು. ಇದನ್ನು ನಾವು ಏನು ಮಾಡಬೇಕು, ಈಗ ಈ ಎರಡನ್ನು ಇಟ್ಕೊಂಡು ನೀವು ಏನು ಮಾಡಬೇಕಂದ್ರೆ ಲಾಗಿನ್ ಪಾಸ್ವರ್ಡ್ ಈಗ ಸೆಟ್ ಮಾಡೋಣ. ಅದು ಸಕ್ಸಸ್ ಆದ ನಂತರವೇ ಈ ಒಂದು ಪೇಜ್ ಓಪನ್ ಆಗುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ. ಈಗ ನೀವು ಲಾಗಿನ್ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು, ಯಾವುದೇ ರೀತಿಯಾದ ಹಳೆ ಪಾಸ್ವರ್ಡ್ ಅಲ್ಲ, ನ್ಯೂ ಪಾಸ್ವರ್ಡ್ ಆಗಿ. ಆ ನ್ಯೂ ಪಾಸ್ವರ್ಡ್ ಯಾವ ರೀತಿಯಾಗಿರಬೇಕಂದ್ರೆ ನಾನೊಂದು ನಿಮಗೆ ಎಕ್ಸಾಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಯಾವುದೇ ರೀತಿಯಾಗಿ ಅದನ್ನು ನೀವು ಅದೇ ಸೇಮನ್ನು ಇಡಬಾರ್ದು, ನೀವು ನಿಮ್ಮ ಚೇಂಜನ್ನು ಮಾಡ್ಕೋಬೋದು. ಅಂದರೆ ಏನೇನು ಕ್ಯಾರೆಕ್ಟರ್ಸ್ ಇರಬೇಕು ಒಂದು ಪಾಸ್ವರ್ಡ್ನಲ್ಲಿ. ಮಧ್ಯದಾಗಿ ಒಂದು ಮ್ಯಾಂಡೇಟರಿ ಆಗಿ ಒಂದು ಪಾಸ್ವರ್ಡ್ ಲೆಂತ್ ಏನಿದೆ ಲಾಗಿನ್ ಪಾಸ್ವರ್ಡು ಅಲ್ಲಿ ನಿಮಗೆ ಮಿನಿಮಮ್ 8 ಅಕ್ಷರ ಮತ್ತು ಮ್ಯಾಕ್ಸಿಮಮ್ 20 ಅಕ್ಷರ ಒಳಗಡೆಗೆ ಇರಬೇಕು. ಅದರಲ್ಲಿ ಏನೇನು ಮಿಕ್ಸ್ ಇರಬೇಕು, ಒಂದು ಡಿಜಿಟ್ ಇರಬೇಕು, ಆಲ್ಫಾಬೆಟ್ ಇರಬೇಕು, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆಲ್ಫಾಬೆಟು ಒಂದು ಕ್ಯಾಪಿಟಲ್ ಇರಬೇಕು, ಒಂದು ಸ್ಮಾಲ್ ಇರಬೇಕು. ಅದಕ್ಕಾಗಿ ನಿಮಗೊಂದು ಹೊಸದಾಗಿ ನಿಮಗೆ ಒಂದು ಯಾವ ಥರ ಈ ರೀತಿಯಾಗಿರ್ಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಅದನ್ನು ಕಾಪಿ ಮಾಡಬೇಡಿ, ನೀವು ಚೇಂಜ್ ಮಾಡಿ. ಅದಾದ ನಂತರ ಇಲ್ಲಿ ಯಾವುದೇ ರೀತಿಯಾದ ಒಂದು ಪರ್ಸನಲ್ ಡಾಟಾ, ಡೇಟ್ ಆಫ್ ಬರ್ತು, ನೇಮು, ಅಡ್ರೆಸ್ಸು, ಟೆಲಿಫೋನ್ ನಂಬರು, ಕಾರ್ ನಂಬರು ಇನ್ನಿತರದ್ದು ಯಾವುದೇ ಇಡಬಾರದು ಅಂತ ಹೇಳಿದ್ದಾರೆ. ಮತ್ತು ನಿಮ್ಮ ಹಳೆ ಪಾಸ್ವರ್ಡ್ ಕೂಡ ಇಡಬೇಡಿ, ಹೊಸದಾಗಿನೇ ಒಂದು ರಚನೆ ಮಾಡಿ ಅದನ್ನು ಒಂದು ಕಡೆ ಬರೆದು ಕೂಡ ಇಟ್ಕೊಳ್ಳಿ. ಒಂದು ನೋಟ್ಸಲ್ಲಿ ಬರೀತಾರೆ, ಬುಕ್ನಲ್ಲಿ ಬರೀತಾರೆ, ಬರೆದು ಇಟ್ಕೊಳ್ಳಿ. ಯಾಕೆಂದರೆ ಮತ್ತೆ ಇದನ್ನು ಸೆಟ್ ಮಾಡೋದಂದರೆ ಅದು ತುಂಬಾ ಹೆಡ್ಡೇಕ್ ಆಗಿರುವಂಥದ್ದು. ಅದಕ್ಕಾಗಿ ಇದನ್ನ ಯೂಸರ್ ನೇಮ್ ಕೂಡ ಬರೆದು ಇಟ್ಕೊಂಡಿದ್ದೀರಾ, ಇದನ್ನು ಕೂಡ ಬರೆದು ಇಟ್ಕೊಳ್ಳಿ. ಬರೆದು ಇಟ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಎರಡು ಕೂಡ ಸೇಮ್ ಎಂಟರ್ ಮಾಡಿ. ಇಲ್ಲಿ ನೋಡ್ಬೋದು ಈಗ ಲಾಗಿನ್ ಪಾಸ್ವರ್ಡ್ ಕೂಡ ರೀಸೆಟ್ ಆಗಿದೆ ಸಕ್ಸಸ್ಫುಲಿ. ಈಗ ಮತ್ತೆ ನಾವು ಒಂದು ಮೇನ್ ಪೇಜ್ಗೆ ಬರೋಣ. ಮೇನ್ ಪೇಜ್ಗೆ ಬಂದ ನಂತರ ಇಲ್ಲಿ ನೋಡೋದು ಯೂಸರ್ ನೇಮು ಪಾಸ್ವರ್ಡ್ ಎರಡು ಕೂಡ ಸಿಕ್ಕಾಯಿತು. ಇದನ್ನ ನೀವು ಆರಾಮಾಗಿ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡಿ ಯೂಸ್ ಕೂಡ ಮಾಡ್ಕೋಬೋದು. ಈಗ ನಾವು ಏನಂದರೆ ಮೊಬೈಲ್ ಬ್ಯಾಂಕಿಂಗನ್ನು ಹೇಗೆ ಮಾಡೋದಪ್ಪ, ಇದೇ ಡೀಟೇಲ್ಸನ್ನು ತೊಗೊಂಡು ಅದೇ ನಮ್ಮದು ಮೇನ್ ಪರ್ಪಸ್ ಆಗಿರುವಂಥದ್ದು. ಯೋನೋ SBI ಆ್ಯಪನ್ನು ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅವಶ್ಯಕತೆನೇ ಬೀಳೋದಿಲ್ಲ. ಆದರೆ ಲಾಗಿನ್ ಮಾಡೋಕ್ಕೆ ಇಂಟರ್ನೆಟ್ ಬ್ಯಾಂಕಿಂಗ್ ಡೀಟೇಲ್ಸ್ ಬೇಕೇ ಬೇಕು. ಈಗ ಎರಡು ಸಿಕ್ತು, ಈಗ ಮೊಬೈಲ್ ಬ್ಯಾಂಕಿಂಗ್ಗೆ ಹೋಗೋಣ ಬನ್ನಿ. ಈಗ ಯೋನೋ SBI ಆ್ಯಪಲ್ಲಿ MPIN ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾನೆ. ಈಗ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ರೆಡಿ ಆಗಿದೆ, ಅದನ್ನು ನೀವು ಬರೆದಿಟ್ಕೊ ಅಂತ ಹೇಳಿದ್ದೆ, ಅದನ್ನು ಬರೆದಿಟ್ಕೊಂಡಾಯಿತು. ಅದಾದ ನಂತರ ಇಲ್ಲಿ ಯೋನೋ SBI ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಈ ರೀತಿ ಅದೊಂದು ಪೇಜ್ ಬರುತ್ತೆ. ಈಗ ನಾವು ಫಾರ್ಗೊಟ್ MPIN ಕ್ಲಿಕ್ ಮಾಡಿ. ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಇದು ಪೂರಾ ಡಿರಿಜಿಸ್ಟರ್ ಆಗಿರುತ್ತೆ. ನೀವೇನು ಮಾಡೋಕ್ಕಾಗುತ್ತೆ, ಮತ್ತೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಕೊಂಡು ಮೊಬೈಲ್ ನಂಬರನ್ನು ವೆರಿಫೈ ಮಾಡಿಕೊಂಡು ಪೇಜ್ಗೆ ಬಂದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದ ನಂತರ ಫಾರ್ಗೊಟ್ MPIN ಮೇಲೆ ಕ್ಲಿಕ್ ಮಾಡಿ. ಫಾರ್ಗೊಟ್ MPIN ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀಸೆಟ್ MPIN ಅಂತ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಈಗ ಆಲ್ರೆಡಿ ನಾವು ಬ್ಯಾಂಕಿನ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ರಿಜಿಸ್ಟರ್ ಮಾಡಿ ಆಯಿತು. ಅದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಇಂಟರ್ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಇಲ್ಲಿ ನೋಡ್ಬೋದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಹಾಕಿದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಇವು ಎರಡು ಎಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿ ಸೆಟಪ್ MPIN ಅಂತ ಏರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು MPIN ಯಾವ ರೀತಿಯಾಗಿರ್ಬೇಕಂದ್ರೆ ನಿಮ್ಮ ಒಂದು ಪಾಸ್ಟ್ ಏನು MPIN ಇಟ್ಟಿರ್ತಾರಲ್ಲ ಆ ಥರದ್ದು ಎರಡು ಸೇಮ್ ಇರಬಾರ್ದು. ಒಂದು 3 ಕನ್ಸಿಕ್ಯೂಟಿವ್ ಡಿಜಿಟ್ ಕೂಡ ಇರಬಾರ್ದು, ಅಂದರೆ ಕಂಟಿನ್ಯೂಸ್ 3 ಡಿಜಿಟ್ ಒಂದೇ ನಂಬರ್ ಇರಬಾರ್ದು, ಮತ್ತು 4 ಡಿಜಿಟ್ ಕೂಡ ಕಂಟಿನ್ಯೂಸ್ ಆಗಿ ಸೀಕ್ವೆನ್ಸಲ್ಲಿ ಇರಬಾರ್ದು, ಮತ್ತು ಯಾವುದೇ ರೀತಿಯ ಡೇಟ್ ಆಫ್ ಬರ್ತು ಏನೂ ಇರಬಾರ್ದು. ನೀವು MPIN ಒಂದು ಹಾಕಿ ಟ್ರೈ ಮಾಡಿದ ನಂತರ ಇವೆಲ್ಲ ಬಾಕ್ಸ್ಗಳು ಗ್ರೀನ್ ಕಲರ್ ಆಗಿ ಟಿಕ್ ಮಾರ್ಕ್ ಆಗಬೇಕು. ಆವಾಗ ಮಾತ್ರ ಇದು ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು MPIN ಚೇಂಜ್ ಸಕ್ಸಸ್ಫುಲ್. ಈಗ ಲಾಗಿನ್ ಅಂತ ಕ್ಲಿಕ್ ಮಾಡೋಣ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ MPIN ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಸಕ್ಸಸ್ಫುಲ್ಲಾಗಿ ಇಲ್ಲಿ ಲಾಗಿನ್ ಆಗುತ್ತೆ.
ಇದಾದ ನಂತರ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ ಪ್ರೊಫೈಲ್ ಪಾಸ್ವರ್ಡ್ ಅಂತೇಳಿ. ನಾನು ಇಲ್ಲಿ ಪ್ರೊಫೈಲ್ ಪಾಸ್ವರ್ಡ್ ಎಲ್ಲ ಕಡೆ ಸರ್ಚ್ ಮಾಡಿದೆ. ಯಾಕಂದರೆ ಪ್ರೊಫೈಲ್ ಪಾಸ್ವರ್ಡ್ ಈಗ SBI ದವರು ಅಫಿಷಿಯಲಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಎಲ್ಲಿ ನಿಮಗೆ ಪ್ರೊಫೈಲ್ ಪಾಸ್ವರ್ಡನ್ನು ಕೇಳೋದಿಲ್ಲ. ಅದಕ್ಕಾಗಿ ಪ್ರೊಫೈಲ್ ಪಾಸ್ವರ್ಡ್ ಏನೂ ಇಡೋ ಅವಶ್ಯಕತೆ ಇಲ್ಲ. ನಾನು ಕಸ್ಟಮರ್ ಕೇರ್ ಜೊತೆ ಕೂಡ ಮಾತಾಡಿ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಎಲ್ಲ ವಿಚಾರಿಸಿನೇ ನಿಮಗೆ ಹೇಳ್ತಾ ಇರೋದು. ಯಾಕೆಂದರೆ ನಿಮಗೆ ಎಲ್ಲಿ ಪ್ರೊಫೈಲ್ ಪಾಸ್ವರ್ಡ್ ರಿಸೆಟ್ ಮಾಡೋ ಆಪ್ಷನ್ನು ಮತ್ತು ಎಲ್ಲೂ ಪ್ರೊಫೈಲ್ ಪಾಸ್ವರ್ಡ್ ಕೇಳ್ತಾನೆ ಇಲ್ಲ. ಅದು ಅಫಿಷಿಯಲಿ ಡಿಸ್ಕಂಟಿನ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಾವೇನು ಮಾಡಬೇಕು, ಬಯೋಮೆಟ್ರಿಕನ್ನು ಆ್ಯಡ್ ಮಾಡಬೇಕು. ಬಯೋಮೆಟ್ರಿಕನ್ನು ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಪ್ರೊಫೈಲ್ ಸೆಕ್ಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಮೈ ಸೆಕ್ಯೂರಿಟಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಬಯೋಮೆಟ್ರಿಕ್ ಇಲ್ಲಿ ಆಫ್ ಇದೆ. ಇದನ್ನು ಆನ್ ಮಾಡಿ. ಆನ್ ಮಾಡಿದ ನಂತರ ಇಲ್ಲೇನಾಗುತ್ತೆ, ಒಂದು ಎನೇಬಲ್ ಬಯೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲಿನ ಒಂದು ಥಂಬ್ ಇಂಪ್ರೆಷನ್ ಓಪನ್ ಆಗುತ್ತೆ. ಅಲ್ಲಿ ಫಿಂಗರ್ ಪ್ರಿಂಟನ್ನು ಹಾಕಿದ ನಂತರ ಇಲ್ಲಿ ನೋಡೋದು ಅಥೆಂಟಿಕೇಷನ್ಗೋಸ್ಕರ ನಿಮ್ಮ ಒಂದು MPIN ಎಂಟರ್ ಮಾಡಿ. ಯಾವುದು ನಾವು ಈಗ ರೀಸೆಟ್ ಮಾಡಿದ್ದೀವಲ್ಲ ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾರೋ ಈಗ ಬಯೋಮೆಟ್ರಿಕ್ ಈಸ್ ಎನೇಬಲ್ಡ್. ನಿಮಗೆ ಯಾವುದೇ ರೀತಿಯಾದ MPIN ಕೂಡ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಫಿಂಗರ್ ಪ್ರಿಂಟಿಂದ ನೀವು ಲಾಗಿನ್ ಆಗ್ಬೋದು. ಈಗ ಲಾಗಿನ್ ಟು ಯೋನೋ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಮೊದಲು ಡೈರೆಕ್ಟಾಗಿ MPIN ಹಾಕೋ ಆಪ್ಷನ್ ಬರ್ತಾಯಿದ್ದು. ಈಗಿಲ್ಲ, ನೀವು MPIN ಹಾಕ್ಬೋದು ಮತ್ತು ಲಾಗಿನ್ ಯೂಸಿಂಗ್ ಫಿಂಗರ್ ಪ್ರಿಂಟ್ ಕೂಡ ಮಾಡ್ಬೋದು. ಈಗ ಲಾಗಿನ್ ಯೂಸಿಂಗ್ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ತಮ್ಮ ಇಂಪ್ರೆಷನ್ ಕೇಳ್ತಾ ಇದೆ. ಅದನ್ನು ಹಾಕಿದ ನಂತರ ಇಲ್ಲಿ ನೋಡೋದು ಸಕ್ಸಸ್ಫುಲ್ಲಾಗಿ ಇದು ಲಾಗಿನ್ ಆಗುವಂಥದ್ದು. ಇಲ್ಲಿ ನೀವು ಎಲ್ಲ ರೀತಿಯಾದ ಫಂಡ್ ಟ್ರಾನ್ಸ್ಫರು, ಬಿಲ್ಲು ಏನೇನೋ ಎಲ್ಲ ಮಾಡ್ಬೋದು. ಆ ಎಲ್ಲ ವಿಡಿಯೋ ನಾನು ಹೇಗೆ ಫಂಡ್ ಟ್ರಾನ್ಸ್ಫರ್ ಅಂತ ಹಳೆಯ ವಿಡಿಯೋದು ಅದನ್ನ ಮಾಡಿದ್ದೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲ ನಮಗೆ ಇದು ಇಂಟರ್ನೆಟ್ ಬ್ಯಾಂಕಿಂಗ್ ಡೀಟೇಲ್ಸ್ದಿಂದ ನಮಗೆ ಬೇಡ, ನಾವು ಡೆಬಿಟ್ ಕಾರ್ಡ್ ಮುಖಾಂತರ ಕೂಡ ಮಾಡ್ಕೋತೀವಿ ಅಂದರೆ ಮಾಡ್ಕೋಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೇನೆ. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.